ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಶಾಕ್ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅವಾಚ್ಯವಾಗಿ ನಿಂದನೆ ಕೇಸ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಶಾಕ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅವಾಚ್ಯವಾಗಿ ನಿಂದನೆ ಕೇಸ್ ಅಶ್ಲೀಲ ಕಾಮೆಂಟ್ಗಳ ವಿರುದ್ಧ ದೂರು ನೀಡಿದ್ದ ವಿಜಯಲಕ್ಷ್ಮಿಗೆ ಸೈಬರ್ ಪೊಲೀಸರಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಬಿಎನ್ಎಸ್ಎಸ್ ಸೆಕ್ಷನ್ 183ರ ಹೇಳಿಕೆ ದಾಖಲು ಮಾಡಲು ನೋಟಿಸ್ ಜಡ್ಜ್ ಎದುರು ಹೇಳಿಕೆ ನೀಡಬೇಕಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಖುದ್ದಾಗಿ ಜಡ್ಜ್ ಎದುರು ಹೇಳಿಕೆ ದಾಖಲಿಸುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ನೋಟಿಸ್ ನೀಡಿ ಖುದ್ದು ಹಾಜರಾತಿಗೆ ಸೂಚಿಸಿರುವಂತಹ ಪೊಲೀಸರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ನೀಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅವಾಚ್ಯವಾಗಿ ನಿಂದನೆ ಮಾಡುವಂತಹ ಕೇಸ್ ಸಂಬಂಧಕ್ಕೆ ಅಶ್ಲೀಲ ಕಾಮೆಂಟ್ಗಳ ವಿರುದ್ಧ ದೂರು ನೀಡಿದ್ರು ವಿಜಯಲಕ್ಷ್ಮಿ ಹೀಗಾಗಿ ವಿಜಯಲಕ್ಷ್ಮಿಗೆ ಸೈಬರ್ ಪೊಲೀಸರಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಬಿಎನ್ಎಸ್ಎಸ್ ಸೆಕ್ಷನ್ 183ರ ಹೇಳಿಕೆ ದಾಖಲು ಮಾಡಲು ಈ ಒಂದು ನೋಟಿಸ್ ಅನ್ನ ಅಲ್ಲಿ ಜಾರಿ ಮಾಡಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ವಕೀಲರ ಜೊತೆಗೆ ಕಮಿಷನರ್ ಆಫೀಸ್ಗೆ ಹೋಗಿ ದೂರನ್ನ ದಾಖಲು ಮಾಡಿರ್ತಾರೆ ಯಾಕಂದ್ರೆ ಅವರ ಪೇಜ್ಗೆ ಅವರ ಇನ್ಸ್ಟಾ ಆಗಿರ್ಬೋದು ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾ ಪೇಜ್ಗಳಿಗೆ ಕೆಟ್ಟದಾಗಿ ಕಾಮೆಂಟ್ ಅನ್ನ ಹಾಕಿರ್ತಾರೆ ಒಂದೊಂದು ಪೇಜ್ ಅನ್ನ ಇಟ್ಕೊಂಡು ಒಟ್ಟಾರೆಯಾಗಿ ಒಂದು 15 ಪೇಜಿಂದ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ಗಳು ಬಂದಿರುತ್ತೆ ಒಂದು 150 ಸ್ಕ್ರೀನ್ಶಾಟ್ಗಳನ್ನ ತೆಗೆದುಕೊಂಡು ಹೋಗಿ ದೂರನ್ನ ದಾಖಲು ಮಾಡಿದ್ರು ವಿಜಯಲಕ್ಷ್ಮಿ ಈಗ ಅದರಂತೆ ವಿಚಾರಣೆ ಸಹಿತ ನಡೆಸಲಾಗ್ತಾ ಇದೆ ಇನ್ನು ಅದರಂತೆ ಒಂದು 4-5 ಜನರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಬೇರೆ ಬೇರೆ ಭಾಗಗಳಿಂದ ಎದ್ದಂತ ಜನರನ್ನ ಅಂದ್ರೆ ಆ ಪೇಜ್ ಅನ್ನ ಇಟ್ಕೊಂಡು ಯಾರ ಮೆಸೇಜ್ ಅನ್ನ ಹಾಕಿದ್ರು ಆ ಒಂದು ಪೇಜ್ ಅನ್ನ ಇಟ್ಕೊಂಡು ಅಲ್ಲಿ ಪೊಲೀಸರ ಕೈಗೆ ಸಹಿತ ಈಗ ಆ ಒಂದು ಯಾರು ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ರು ಅವ್ರು ಸಿಕ್ಕಾಕೊಂಡಿದ್ದಾರೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನದಾಗಿ ಇನ್ವೆಸ್ಟಿಗೇಷನ್ ನಡೆಸಬೇಕಾಗುತ್ತೆ ವಿಚಾರಣೆ ನಡೆಸಬೇಕಾಗುತ್ತೆ ಇನ್ನು ಜಡ್ಜ್ ಮುಂದೆ ವಿಜಯಲಕ್ಷ್ಮಿ ಕೂಡ ಅಲ್ಲಿ ನಿಂತು ಹೇಳಿಕೆಯನ್ನ ಕೊಡಬೇಕಾಗುತ್ತೆ ಹೀಗಾಗಿ ಸೆಕ್ಷನ್ 183 ಪ್ರಕಾರ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಇದ್ರ ಪ್ರಕಾರ ಹೋಗಿ ವಿಜಯಲಕ್ಷ್ಮಿ ಅಲ್ಲಿ ನಿಂತ್ಕೊಂಡು ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಡಬೇಕಾಗುತ್ತೆ ಹೀಗಾಗಿ ಸೈಬರ್ ಕ್ರೈಮ್ ಪೊಲೀಸರಿಂದ ಇದೀಗ ಈ ಒಂದು ನೋಟಿಸ್ ಜಾರಿ ಆಗಿರುವಂಥದ್ದು ಬಿಎನ್ಎಸ್ ಸೆಕ್ಷನ್ 183ರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಜಡ್ಜ್ ಎದುರು ಹೋಗಿ ಅಲ್ಲಿ ಹೇಳಿಕೆಯನ್ನ ನೀಡಬೇಕಾಗುತ್ತೆ ಏನೆಲ್ಲ ಆಯಿತು ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ರು ಯಾಕೆ ಯಾವ ಪೇಜಿಂದ ಮಾಡಿದ್ರು ಯಾವ ವಿಚಾರಕ್ಕೆ ಮಾಡಿದ್ರು ಏನು ಪೋಸ್ಟ್ ಅನ್ನ ಹಾಕಿದ್ರಿ ಅಂದ್ರೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಜಡ್ಜ್ ವಿಚಾರಣೆಯನ್ನ ಮಾಡ್ತಾರೆ